ನಮಸ್ತೆ ಪ್ರಿಯ ವೀಕ್ಷಕರೇ, ಫುಡ್ ಗುಡ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ತಲೆ ಮಾಂಸದ ಫ್ರೈ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಅದಕ್ಕೆ ಬೇಕಾದಷ್ಟು ಎಣ್ಣೆ ತಗೋತಾ ಇದ್ದೀನಿ. ನೋಡಿ, ಒಂದೂವರೆ ಈರುಳ್ಳಿ ತಗೊಂಡಿದ್ದೀನಿ. ಸಣ್ಣದಾಗಿ ಹಚ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಿ ಅಲ್ಲಿಗಂಟ ನೋಡಿ, ಇದು ನಾನು ಚಿಕ್ಕದು ಒಂದು 1 ಕೆಜಿ ಬರೋಂತ ತಲೆ ತಗೊಂಡಿದ್ದೀನಿ. ಚೆನ್ನಾಗಿ 4 ಸರಿ ಅರಿಶಿನ ಪುಡಿ ಹಾಕೊಂಡು ತೊಳ್ಕೊಂಡು, ಇದಕ್ಕೆ ಸ್ವಲ್ಪ ನೀರು, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕೊಂಡು 4 ವಿಸಿಲ್ ನಾನು ಕೂಗಿಸ್ಕೊಂಡಿದ್ದೀನಿ. 3 ಸಣ್ಣ ಉದ್ದುದಾಗಿ ಹಚ್ಕೊಂಡಂತ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಕರಿಬೇವು ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ಉಪ್ಪು ಹಾಕಿ ನಾವು ವಿಜಿಲ್ ಹಾಕೊಂಡಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕೋಬೇಕು. ನೋಡಿ, ಇದು ಬೇಯಿಸಿದಂತ ನೀರಿದು ಮಟನ್ ಬೇವಾಗಲ್ಲ, ಆ ನೀರು ಬೇಕು. ಖಾರ ಪುಡಿ 2 ಸ್ಪೂನ್ ಹಾಕೋತಾ ಇದ್ದೀನಿ. ಧನಿಯಾ ಪುಡಿ ಸಾಕು, ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಸಾಕು. ಮೊದ್ಲೇ ಅರ್ಶಿನ ಹಾಕೊಂಡಿದೀವಿ, ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪ ಹಾಕೋಣ. ನೋಡಿ, ಇದು ಮಟನ್ ಮಸಾಲ 1 ಸ್ಪೂನ್ ಹಾಕೊಳ್ಳೋಣ. ಪೆಪ್ಪರ್ ಪುಡಿ 1 ಸ್ಪೂನ್ ಅಷ್ಟು ಹಾಕೋತೀನಿ. ಗರಂ ಮಸಾಲ ಸ್ವಲ್ಪ ಹಾಕ್ತಾ ಇದ್ದೀನಿ. ಮಿಕ್ಸ್ ಕೊಡೋಣ. ತಿರ್ಗಾ ಒಂದ್ಸರಿ ಹೇಳ್ಬಿಡ್ತೀನಿ. ಪೆಪ್ಪರ್ ಪೌಡರ್, ಗರಂ ಮಸಾಲ, ಮಟನ್ ಮಸಾಲ, ಚಕ್ಕೆ ಅರಿಶಿನ ಪುಡಿ, ಧನಿಯಾ ಪುಡಿ ಇಷ್ಟನ್ನು ನಾವು ಹಾಕೊಂಡು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡೋಣ. ಉಪ್ಪು ಮೊದಲಿಗೆ ಹಾಕಿರ್ತೀವಿ, ಉಪ್ಪನ್ನ ಹಾಕ್ಬೇಕಾಗುತ್ತೆ. ನಾವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ಮಟನ್ ಮಸಾಲೆ ಉಪ್ಪಿನ ಅಂಶ ಇರುತ್ತೆ. ಸ್ವಲ್ಪ ಇನ್ನೊಂದ್ ಸ್ವಲ್ಪ ನಾವು ಪುಡಿ ಉಪ್ಪು ಹಾಕೊಳ್ಳೋಣ. ಅವಾಗಲೇ ಹಾಕಿರ್ತೀವಿ ನಾವು ಬೇಯೋದಿಕ್ಕೆ, ಅದಕ್ಕೋಸ್ಕರ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ. ರೆಸಿಪೀಸ್ನೆಲ್ಲ ನೋಡಿ ಮನೇಲಿ ಟ್ರೈ ಮಾಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಗಳಿಗೆಲ್ಲ ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ ಚೆನ್ನಾಗಿ ಅಂತ ಕೇಳ್ಕೊಂತೀನಿ. ಈ ಪ್ರೋತ್ಸಾಹ ಕೊಟ್ರೆ ನಾನು ಇನ್ನ ಹೆಚ್ಚಿನ ಅಡಿಗೆಗಳ ರೆಸಿಪಿಗಳನ್ನ ಮಾಡಿ ತೋರಿಸ್ತೇನೆ. ನೋಡಿ, ಅರ್ಧ ನಿಂಬೆಹಣ್ಣು ಇಟ್ಕೋತಾ ಇದ್ದೀನಿ. ಇಲ್ಲ, ಒಂದು ಮಿಕ್ಸ್ ನೋಡಿ, ಇದೆಲ್ಲ ಮಿಕ್ಸ್ ಆಗಿದೆ, ಮಸಾಲೆ ಆಗಿದೆ. ಮಸಾಲೆ ಎಲ್ಲ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟಾಗಿದೆ. ಇದನ್ನ 3 ನಿಮಿಷ ಬಿಡೋಣ. 5 ನಿಮಿಷ ಎಲ್ಲ ಬೇಡ, ಇದು ಹಿಂಗೋಗುತ್ತೆ. 3 ನಿಮಿಷ ಬಿಟ್ಟು ಆಮೇಲೆ ನೋಡೋಣ ತೆಗೆದು. ನೋಡಿ, ಇದಾಗಿದೆ.
ನೋಡಿ ಇಷ್ಟು ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡ್ ಬಂದಿದೆ. ತುಂಬಾ ಚೆನ್ನಾಗಾಗಿದೆ ಇದು ಫ್ರೈ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಬಿಸೋದು. ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ ಮಿಕ್ಸ್ ಮಾಡಿದ್ರೆ ಈಗ ಇದು ಸರ್ವ್ ಮಾಡಕ್ಕೆ ರೆಡಿ ಆಗಿದೆ.